ನಿನ್ ಕಾಲು ಬೀಳ್ತೀನಪ್ಪ, ಮನಿ ಬಿಟ್ಟು ಹೋಗ್ಬೇಡಪ್ಪ. ಏನ್ ಮಾಡ ಅಣ್ಣ ಅಪ್ಪ ಹೊಂಟಣ್ಣ, ಹೇಳಣ್ಣ ಅಪ್ಪ ಹೋಗ್ಬೇಡ ಹೇಳಣ್ಣ. ಅಪ್ಪ ಹೋಗ್ಬೇಡಪ್ಪ, ನಿನ್ ಕಾಲು ಬೀಳ್ತೀನಪ್ಪ, ನನಗ್ ಬಿಟ್ಟು ಹೋಗ್ಬೇಡಪ್ಪ. ವೈನಿ ನಿಮ್ ಕಾಲು ಬೀಳ್ತೀನಿ, ಅಪ್ಪ ಹೋಗ್ಬೇಡ, ನೀವರ ಹೇಳ್ರಿ ವೈನಿ. ಏ ಬೇಕಂದ್ರ ಮುದುಕುನ್ ಕೂಡ ನೀನು ಮನೆ ಬಿಟ್ಟು ಹೋಗ. ಈ ಮನ್ಯಾಗ ನೀ ಇರ್ಲಿಲ್ಲ ಅಂದ್ರ ನಾನು ಈ ಮನ್ಯಾಗ ಇರೋದಿಲ್ಲ, ನಿನ್ ಜೋಡಿನೇ ಬರ್ತೀನಪ್ಪ. ಹೋಗ್ಬೇಡಪ್ಪ. ನೀವ್ಯಾಕೆ ಮನೆ ಬಿಟ್ಟು ಹೋಗ್ತೀರಿ? ನಮ್ಮ ಅಪ್ಪ ಮನ್ಯಾಗ ಇರ್ಲಿಲ್ಲ ಅಂದ್ರೆ ಈ ಮನ್ಯಾಗ ನಾನು ಇರೋದಿಲ್ಲ. ನೀವ್ ಇರ್ಲಿಲ್ಲ ಅಂದ್ರ ನಾನು ಇರಲ್ರಿ. ಮಾಮಾರ ನಮ್ ತಪ್ಪಾಗ್ಯಾದ್ರಿ, ನೀವ್ ಹೋಗ್ಬೇಡ್ರಿ ಮನೆ ಬಿಟ್ಟು. ನೀವ್ ಎಷ್ಟ ಕಣ್ಣೀರ್ ಹಾಕೋದ್ರು ಈ ಮುದುಕಿ ಮನ್ಯಾಗ ಇರುದಿಲ್ಲ. ಅಕಸ್ಮಾತ್ ಇಟ್ಕೊಂಡ್ರ ಇರ್ಲಾಕ್ ನಾ ಬಿಡುದು ಇಲ್ಲ. ಏಯ್ ಹುಚ್ಚರ, ನೀವ್ ಯಾಕೆ ಜಗಳ ಮಾಡ್ಕೊಳಕತ್ತೀರೋ? ನನ್ನ ಸಂಬಂಧ ನೀವ್ ಯಾಕೆ ಜಗಳ ಮಾಡ್ಕೊಂತೀರಿ? ಬ್ಯಾಡ್ರಪ್ಪ, ನೀವೆಲ್ಲರೂ ಸುಖವಾಗಿ ಆನಂದದಿಂದ ಇರಿ. ನಾನ ಈ ಮನೆ ಬಿಟ್ಟು ಹೋಗ್ತೀನಿ, ನೀವು ಸುಖವಾಗಿ. ಮೊದಲ ಕೆಲ್ಸ ಮಾಡ, ಕೈ ಮುಗಿತೀನಿ. ನೀವು ಮಾಡೋ ಘನಕಾರ್ಯಕ್ಕ ನಮ್ಮ ಅಪ್ಪ ಮನಿ ಬಿಟ್ಟು ಹೋಗಂಗಾಯ್ತು. ಈಗಾರ ಸಮಾಧಾನ ಐತಿಲ್ಲ ನಿಮ್ಗೆ? ನಿಮ್ಮ ಜನ್ಮ ಕೆಟ್ಟು. ಯಾಕ ಮಕ ಸಣ್ಣ ಮಾಡ್ಕೊಂಡು ಕೂತಿ? ಇನ್ನು ಕಿರಿಕಿರಿ ತಪ್ಪ ಪೀಡಾನ ಹೋಗೈತಿ ಮನಿ ಬಿಟ್ಟ, ಯಾಕೆ ಚಿಂತೆ ಮಾಡತಿ? ಅಂದ್ರ ಮುದುಕ ಮನಿ ಬಿಟ್ಟು ಹೋದ? ವಾದ ನೋಡ್ರಿ, ಒಂದ್ ಗ್ಲಾಸ್ ಹಾಲು ಕಾಶ್ ಕೊಡ್ತೇನಿ, ಹಾಲು ಕುಡಿಯುವಂತ್ರಿ ಅಂತ. ಹಾಲ ಅವನಿಗೆ ಕುಡಿಸಿಬೇಡವಾ, ನೀನೇ ಕುಡಿ. ಅವನಿಗೆ ಎಂತೋ ಕುಡಿಸಿ ಬಿಟ್ಟಿದಲ್ಲ ಹಾಲ. ನೋಡ್ರಿ ಒಳಗೆ ಹೋಗೋಣ. ತಡಿ, ನನಗೂ ಹೊಟ್ಟೆ ಹೆಸರು ಬಿಟ್ಟೈತೆ, ಸ್ವಲ್ಪ ಏನಾರ ಹಾಕಿಬಿಡು. ತುಂಬುದು ಮನೆ ನಂದು, 2 ಗಂಡು ಮಕ್ಕಳು, ಇಬ್ಬರು ಸ್ವಸ್ಥ. ಇಷ್ಟಿದ್ದು ನಾನು ಮತ್ತೊಬ್ಬರು ಮನ್ಯಾಗ ಭಿಕ್ಷೆ ಬೇಡರು ತಿನ್ನುವಂತಂದೆಲ್ಲೋ ಭಗವಂತ. ಪಾರ್ವತಿ, ನನ್ನ ಬಿಟ್ಟು ನೀ ಹೋಗಿಬಿಟ್ಟಲ್ಲೇ, ಹೋಗಿಬಿಟ್ಟು ನೋಡು. ಇಷ್ಟೆಲ್ಲ ಆಡಂಬರ ಇದ್ರು ಮತ್ತೊಬ್ಬರ ಮನೆ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂತಲ್ಲ ಪಾರ್ವತಿ. ನೀನು ಹೋಗಿದಾಗ ಹೋದಿ ಪಾರ್ವತಿ, ನಾನು ನಿನ್ನ ಬಿಟ್ಟು ಹೋದೆ ಅಂತೆ. ದೇವರ, ನಾನು ಹೇಳ್ತೀನಿ ಕರ್ಕೊಂಡಂಗ ನನ್ನ ಕರ್ಕೊಂಡು ಬಿಡು ನನ್ನಪ್ಪ. ನನ್ನ ಮಾರ್ತಿಯಾರ ಮನೆ ತಡಿ, ಇಲ್ಲೇ ಆ ಹುಡುಗರು ಇರ್ತಾವು, ಅವ್ರ ಹತ್ರನ ಒಂದು ರೊಟ್ಟಿ ಕೇಳಿ ತಿಂದ್ರ ಅಲ್ವಾ? ಮಾರ್ತಿಯಾರ ಮನೆ. ಹೌದು ತಮ್ಮ ಮಾರ್ತಿ, ಒಂದು ರೊಟ್ಟಿ ಇದ್ರು ಕೊಡೋ ಮಾರ. ಯಾಕ ಭಾಳ ಹೊಟ್ಟೆ ಹಸ್ತೈತಿ, ತ್ರಾಸನು ಭಾಳ ಆಗತ್ತ. ಮಾರ್ತಿ, ಯಾರದಿರೋ ಮನ್ಯಾಗ? ಯಾರ್ರಿ? ಯಾಕ ಹೊಟ್ಟೆ ಹಸ್ತೈತಿ ತಂಗಿ, ಒಂದು ರೊಟ್ಟಿ ಇದ್ರು ಕೊಡವಾ? ನಮ್ಮ ಮನ್ಯಾಗಿನ ರೊಟ್ಟಿ ಮಾಡಿಲ್ಲ. ಆತು ಬಿಡವಾ, ಮುಂದಿನ ಮನೆ ನೋಡ್ಕೊಳ್ತೀನಿ. ಯಾರದಿರೋ ಮನ್ಯಾಗ? ಯಾರು? ಒಂದು ರೊಟ್ಟಿ ಇದ್ರೆ ಕೊಡ ತಮ್ಮ. ಬಂದೆ ತಡ್ರಿ. ಯಾಕ್ರಿ ಕಾಕಾರ? ಏನು ಮಾಡೋದು ತಪ್ಪ, ಮಕ್ಕಳದಾರ, ಸ್ವಸ್ಥ್ಯಾರ ಅದಾರ, ಸಾಕಷ್ಟು ಐತಿ ಎಲ್ಲ. ನೋಡ ನನ್ನ ನಡೆ ಬರ ಬಿಕ್ಕಿ ಬಿಡು ಉಣ್ಣುವಂಥ ಪರಿಸ್ಥಿತಿ ಬಂದೈತಿ ನನಗೆ. ಹಾಕೋ, ಭಾಳ ಹೊಟ್ಟೆಸ್ತದೆ. ಹಾಕೋ, ಸುಟ್ರ ಸುಡ್ಲಾರ್ದಷ್ಟ ಆಸ್ತಿ ಅಂತವ್ರು ನಿಮಗ್ ಹೊರಕ್ಯಾರಂದ್ರ ಅವ್ರಿಗೇನು ಬಂದೈತ್ರಿ ಮಲ್ರೋಗ? ಯಪ್ಪ, ಅವ್ರಿಗೆ ಶಾಪ ಹಾಕ್ಬೇಡಪ್ಪ. ಅವ್ರು ಸುಖವಾಗಿರ್ಲಿ ತಮ್ಮ, ಅವ್ರು ಸುಖವಾಗಿರ್ಲಿ ನನ್ನ ಮಕ್ಕಳು. ಆದ್ರೆ ಅವ್ರದ್ದು ಇದ್ರಾಗ ಏನು ತಪ್ಪಿಲ್ಲಪ್ಪ. ಬಂದಾರಲ್ಪ ನನ್ನ ಸ್ವಸ್ಥ್ಯಾರು,
ಅವ್ರು ಹೇಳಿದಂಗೆ ಕೇಳಾಕತ್ತಾರು ಅವರು. ಹಂಗಾಗಿ ಹುಡುಗರು ದಾರಿ ಬಿಡಾಕತ್ತ. ಯಪ್ಪ ಚಕ್ರ ಬಂದಂಗ ಕತ್ಕೊಡೋ ಇಲ್ಲ ತಿಂತೇನಿ. ಕಾಕಾರ ಅದೆಲ್ಲ ಬಿಡ್ರಿ, ನಮ್ಮ ಮನಿ ಏನ್ ಹೊರಗಿಂದ ಐತೇನ್ರಿ? ಬರ್ರಿ ನಮ್ಮ ಮನ್ಯಾಗ ಕೂತು ಯಪ್ಪ. ಊಟ ಮಾಡಕ್ ಬರ್ರಿ. ಬರ್ರಿ ಕಾಕಾರ, ಬೇಡಪ್ಪ ನೀವೇ ನಮ್ಕಿನ್ ದೊಡ್ಡವ್ರಿ. ಬರ್ರಿ. ನೋಡು ತಿಳ್ಕೊಳ್ತೀನಿ, ನಿನಗ ತಿಳುವಳಿಕೆ ಇಲ್ಲಪ್ಪ. ನೋಡಿ ಈಗ ನೀನು ಕರೆದು ಒಳಗ್ ಕುಂಡ್ರಿಸಿ ಊಟ ಕೊಡ್ತೀನಿ, ನಾ ಉಣ್ತೀನಿ, ಅದು ಆಕೈತಿ ಬಿಡು. ಆದ್ರ ನಮ್ಮ ಅಪ್ಪಗೆ ಯಾಕೆ ಊಟ ಕೊಟ್ಟಿ, ನಮ್ಮ ಮಾವಿಗೆ ಯಾಕೆ ಊಟ ಕೊಟ್ಟಿ ಅಂತ ನಿನ್ನ ಕೂಡ ಅವ್ರ ಜಗಳಕ್ಕೆ ಬೀಳ್ಬಾರ್ದಪ್ಪ. ಅದಕ್ಕೆ ಬ್ಯಾಡ ಮಾರೆ. ಬರ್ರಿ ಕಾಕಾರ ಬರ್ರಿ, ನಿಮ್ಕಿನ್ ದೊಡ್ಡ ಏನಲ್ಲ. ಬರ್ರಿ ಕಾಕಾರ ಮೊದಲು ಬರ್ರಿ. ಬ್ಯಾಡಪ್ಪ ಬ್ಯಾಡ ಒಂದೇ ರೊಟ್ಟಿ ಊಟ ಮಾಡಿ ಹೋಗ್ರಿ. ಬರ್ರಿ. ಬ್ಯಾಡಪ್ಪ, ಕೇಳಿಲ್ಲ ನನ್ನ ಮಾತು ಬಿಡು. ನೋಡು ನಿನಗ ಕೊಡ್ಬೇಕು ಅನ್ನೋದಿದ್ರ ಇಲ್ಲೇ ಕೊಡು, ಇಲ್ಲಿಕಂದ್ರೆ ನಾನು ಮುಂದಿನ ಮನೆ ಹೊಡೆ. ಈರ್ ಬರ್ರಿ. ನನ್ನ ಮಕ್ಕಳಂತ ಗುಣ ನಿನಗೆ ಬರ್ದಿರ್ಲಿಪ್ಪ. ನಿನಗೆ ಬರೋದು ಬೇಡ. ನಿನ್ನ ಮನೆ ಸುಖವಾಗಿದೆ, ನೀ ಸುಖದಿಂದ ಇರು. ಕಾಕಾರ ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಹೆಂಡತಿ ಮಾತು ಕೇಳಿ ಅವ್ರು ನಿಮಗ್ ಹೊರಗೆ ಹಾಕ್ಯಾರಲ್ಲ, ಅದೇ ಮಕ್ಳು ನಿಮ್ ಕರಿಯೋಂಗ್ ನಾ ಮಾಡ್ತೇನ್ರಿ. ಎಂತ ಹುಚ್ಚು ನನ್ನ ಮಕ್ಕಳು ಅದಾರ ಇವ್ರು. ತಂದೆ ತಾಯಿನ ಹೊರಗೆ ಹಾಕ್ತಾರಲ್ಲ, ಛೇ ಅವ್ರಿಗೊಂದು ಸರಿಯಾಗಿ ಮಾಡ್ತೀನಿ ಹೋಗಿ. ಎಲ್ಲಿ ಹೊಂಟ್ರಿ? ಊಟ ಮಾಡಿಲ್ಲ, ಊಟ ಮಾಡಕತ್ತಾರ ನೋಡ್ರಿ, ಹಾಕೊಡ್ತಾರ. ಊಟ ಹೊಟ್ಟೆ ತುಂಬ ಊಟ ಮಾಡಿ ಮುಕ್ಕೋ. ನಮ್ಮ ಅಪ್ಪು ಹುಡುಕ್ಲಾಕ್ ಹೊಂಟೀನಿ. ಎಲ್ಲಿ ಹೋದು ಯಾರಿಗೂ? ಮುಂಜಾನೆ ಹಿಡಿದು ಒಂದು ತುತ್ತು ಊಟ ಮಾಡಿಲ್ಲ. ಎಲ್ಲಿ ಹೋಗ್ಯಾನು ಯಾರಿಗೂ? ಅಣ್ಣವ್ರ, ನಮ್ಮ ಅಪ್ಪ ಬಂದಿದ್ದೇನ್ರಿ ಈ ಕಡೆ? ಇಲ್ಲಪ್ಪ, ಈ ಕಡೆ ಯಾರು ಬಂದಿಲ್ಲ. ನಮ್ಮ ಅಪ್ಪ ಯಾಕಡೆ ಹೋಗಿರ್ಬೇಕು? ಅಮ್ಮೋಗ್ಯಾಣ, ಅಮ್ಮೋಗ್ಯಾಣ. ಯಾರು? ಓಹ್ ಬಾರಪ್ಪ ಮಹಾನ್ ಭಾವ ಅಪ್ಪಣ್ಣ, ಬರ್ಬೇಕು. ನಾನೇ ನಿಮ್ ಮನಿ ಕಡೆ ಬರ್ಬೇಕಂತ ಮಾಡಿದ್ದೆ. ಒಂದ್ ಸ್ವಲ್ಪ ಮಾನ ಮರ್ಯಾದೆ ನಾಚಿಕೆ ಐತಿಲ್ಲೋ ನಿಮ್ಗ? ಹಡದ್ ತಂದೆ ತಾಯಿನ ಹೊರ ಹಾಕ್ತಿರಲ್ಲ, ಮನ್ಸರ ಹೆಂಗ್ ಬರ್ತೈತಿ? ಸುಟ್ಟು ಸುಡ್ಲಾರಂತ ಆಸ್ತಿ ಐತಿ ಅಂತಕ ನಿಮ್ಮ ಅಪ್ಪಗ್ ಹೊರ ಹಾಕ್ತಿರಲ್ಲ, ಸ್ವಲ್ಪ ಮಾನ ಮರ್ಯಾದೆ ಐತಿ ನಿಮಗ? ಈ ಮಾತ ನನಗೆ ಹೇಳ್ಬೇಡಣ್ಣ, ನಮ್ಮ ಅಣ್ಣಗೆ ಹೇಳು. ನಮ್ಮ ಅಣ್ಣ ವೈನಿ ಕೂಡಿ ನಮ್ಮ ಅಪ್ಪಗೆ ಹೊರಗೆ ಹಾಕ್ಯಾರ. ನಾ ಏನ್ರಿ ಹೇಳಕ್ ಹೋದ್ರೆ ನನಗೂ ಹೊರಗೆ ಹಾಕ್ತಾರ. ಹಾಲು ಕುಡಿದು ಚಂದ ಮಕ್ಕೊಂದಾರ ನೋಡಿ, ಹೋಗಿ ಅವ್ರಿಗೆ ಹೇಳು. ಅಂದಾಗ ನಿಮ್ಮ ಅಣ್ಣ ಎಲ್ಲದಾನ ಈಗ? ಅಲ್ಲೇ ಮನ್ಯಾಗ ಮಕ್ಕೊಂದಾರಣ್ಣ. ಅಪ್ಪ ಎಲ್ಲಿ ಹೋಗಿ ನೋಡ್ತೀನಿ ನಾ ಸ್ವಲ್ಪ. ಆಯ್ತಾಯ್ತು, ನೀ ಹೋಗು. ಅವನಿಗೆ ಏನ್ ಹೇಳ್ಬೇಕು ನಾ ಸರಿಯಾಗಿ ಹೇಳ್ತೀನಿ. ನಿಮ್ಮ ಅಪ್ಪ ಮನಿ ಬಿಟ್ಟು ಹೋದಾಗಿಂದ ಮನಿ ಎಷ್ಟು ಪ್ರಶಾಂತವಾಗೈತಲ್ಲ. ಹೌದು, ಈ ಮನ್ಯಾಗ ನನಗೆ ಕಾಲ ನಿಂದಿರ್ತಿದ್ದಿಲ್ಲ, ಅಷ್ಟು ಕಿರಿಕಿರಿ ಅನ್ನಿಸ್ತಿತ್ತು. ಈಗ ನಮ್ಮ ಅಪ್ಪ ಎಂದ ಮನಿ ಬಿಟ್ಟು ಹೋಗ್ಯಾನ, ನಾ ಎಲ್ಲಿ ಕೂತ್ರು ಸಮಾಧಾನ ಅನ್ಸಾತೈತಿ ನೋಡ್ರಿ. ಯಾರ ಏನ್ರ ಅಂತಾರಂತ ಹೇಳಿ ಅವ್ರ ಮಾತ್ ಕೇಳಿ ನಿಮ್ಮ ಅಪ್ಪನ ಮಾತೋಳ ಮನ್ಯಾಗ ಕರ್ಕೊಂಡ್ ಬಿಟ್ಬಿಟ್ಟಿರಿ. ಹುಚ್ಚಿ, ಅವನ ಮನಸ್ಸಿಗೆ ಸಿಕ್ಕಾಪಟ್ಟಿ ನೋವಾಗಿ ಮನಿ ಬಿಟ್ಟು ಹೋಗ್ಯಾನ. ಈಗ ನಾ ಹೋಗಿ ಕರೆದ್ರು ಈ ಮನಿಗೆ ಅವ ಬರಂಗಿಲ್ಲ. ಆ ಚಿಂತೆ ನಿನಗ್ಯಾಕ? ಅವ ಬರ್ತೀನಂದ್ರು ಕರ್ಕೊಂಡು ಬರೋರು ಬೇಕಲ್ಲ. ಚಿದಾನಂದ, ಯಾರ ಬಂದ್ರ ನೋಡ್ರಿ, ಯಾರೋ ಬರ್ರಿ ಒಳ ಬರ್ರಿ ಅದಾರ. ಓ ಅಮ್ಮಗಣ, ಬಾರಪ್ಪ ಈ ಕಡೆ ಬಂದಿಲ್ಲ, ಬಾ ಕುಂದ್ರ ಬಾ. ಮತ್ ಬರ್ಬೇಕಾದ ಪರಿಸ್ಥಿತಿ ಬಂದೈತಿ, ಅದಕ್ಕೆ ಬಂದೇನಪ್ಪ. ಚಿದಾನಂದ, ಯಾಕೆ ಅಣ್ಣ ಏನಾಯ್ತು? ಕುಂದ್ರಲ್ಲ, ಕೂತು ಮಾತಾಡೋಣ. ಈ ಮನ್ಯಾಗ ನಾನು ಕುಂಡ್ರಾಕ್ ಬಂದಿಲ್ಲ, ಇನ್ನು ಒಂದು ಮಾತು ಹೇಳಿ ಹೋಗಕ್ ಬಂದೆ ನಾನು. ಯಾಕೆ ಅಣ್ಣ ಏನಾಗ್ಯದ ಅಂತದ? ಚಿದಾನಂದ, ಈ ಮನ್ಯಾಗ ಶಾಂತಿ ಸಮಾಧಾನ ನನಗೊಂದು ಕಾಣೋಲ್ತಲ್ಲೋಪ. ಯಾಕೆ ಕುಂದ್ರ, ಕೂತು ಮಾತಾಡೋಣ. ನಂಗ ನಿಮ್ಮಪ್ಪ ಎಲ್ಲಿ ಹೋಗ್ಯಾಣ? ಕಾಣುವಲ್ಲ. ನಿಮ್ಮಪ್ಪ ಮನಿ ಬಿಟ್ಟು ಹೋಗಿದ್ ಹೇಳಕ್ ಹೋಗ್ಬೇಡ್ರಿ. ಇಲ್ಲ, ಇಲ್ಲೇ ಎಲ್ಲೋ ಹೊರಗೆ ಹೋಗಿರ್ಬೇಕು. ಯಾಕೆ ಏನಾಗೈತಿ? ನಿನಗೆ ಭೇಟಿ ಆಗಿಲ್ಲನ? ಭೇಟಿ ಆಗಿದ್ರಪ್ಪ, ಎಲ್ಲಿ ಭೇಟಿ ಆಗಿದ್ರಂತ ಗೊತ್ತೈತೇನ? ಮನಿ ಭಿಕ್ಷೆ ಬಿಡ್ಕೋ ಟೈಮ್ದಾಗ ನಮ್ಮ ಮನಿಗೆ ಭಿಕ್ಷೆ ಬಿಡಾಕ್ ಬಂದಿದ್ರು. ಆವಾಗ ಅಪ್ಪ ಊರಾಗ ಭಿಕ್ಷೆ ಬಿಡಾಕತ್ತಾನ? ಏನು ಹೇಳಕತ್ತೀವ ನಾನು? ಮನ್ಯಾಗಿನ ಮಕ್ಕಳ ಹೊರಗೆ ಹಾಕಿದ್ಮೇಲೆ ಭಿಕ್ಷೆ ಬೇಡ್ಲಾರ ಏನ್ ಮಾಡ್ತಾರೋ? ಹಡದ ತಂದೆ ತಾಯಿನ ಹಿಂಗ್ ಬೀದಿಗೆ ಬಿಟ್ರ ಅದಕ್ಕೆ ಮಕ್ಕಳು ಅಂತಾರೇನ? ಏನ್ ಮಾತಾಡಕತ್ತೀರಿ ನೀವು? ಊರಾಗ ಹಿಂಗ ಹೇಳಿ ನಮ್ ಮರ್ಯಾದೆ ತೆಗ್ದಿರಿ. ತಮ್ ಸೊಕ್ಕ ಹೆಚ್ಚಾಗಿ ತಾವ್ ಮನಿ ಬಿಟ್ಟು ಹೋದ್ರ ನಾವೇನ್ ಮಾಡೋಣ ಅದಕ್ಕ? ಬರಬರಿ ಐತ್ರಿ ಯಾಕೆ ಹೇಳೋದು? ಅವರೇ ಹೋಗ್ಯಾರ ಮನಿ ಬಿಟ್ಟ. ಚಿದಾನಂದ, ನೀನು ಒಂದು ಮಾತು ಹೇಳ್ತೀನಿ ಕೇಳ. ಸುಟ್ಟು ಸುಡ್ಲಾರಂತ ಆಸ್ತಿ ಐತಿ. ಅಂತ ಟೈಮ್ದಾಗ ವಯಸ್ಸಾದ ತಂದೆ ತಾಯಿನ ಹೊರಗೆ ಹಾಕ್ತಿರಲ್ಲ, ಒಂದ್ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಐತಿ ನಿಮ್ಗೆ? ಪಾಪ ತಂದೆ ತಾಯಿ ಕಷ್ಟಪಟ್ಟು ನಿಮ್ಮ
ದುಡಿದು ಸಾಕಿ ಸಲಿ ಒಂದ್ ಹಂತಕ್ಕೆ ತಂದಿರ್ತಾರ. ಅಂಥವ್ರಿಗೆ ಬೀದಿಗೆ ತೊಗೊಂಬರ್ತಿರಲ್ಲ, ಒಂದ್ ಸ್ವಲ್ಪರೇ ನಿಮ್ಗ ಪಾಪ ನಾನು ತಂದೆ ತಾಯಿನ ಕಳ್ಕೊಂಡ ವ್ಯಕ್ತಿ ಅದೀನಿ. ಅದ್ರ ಸಂಗತಿ ಏನೈತೆ ನನಗ್ ಗೊತ್ತೈತಿ, ನಿಮ್ಮಂಥವ್ರಿಗೆ ಎಲ್ಲಿ ಗೊತ್ತಾಗ್ತಿದ್ವು? ಪಾಪ ಊರ್ ಎಲ್ಲ ಭಿಕ್ಷೆ ಬಿಡ್ಕೊ ತಿರ್ಗಾಡಕತ್ತ ನಿಮ್ಮಪ್ಪ. ಅವ್ನ ಸಂಕಟ ಒಂದ್ ಸ್ವಲ್ಪರ ಅರ್ಥ ಮಾಡ್ಕೊ. ನಾ ಅರ್ಥ ಮಾಡ್ಕೊಂಡಿನಿ, ನೀವು ಯಾರು ಮನೆಯವ್ರು ಒಬ್ಬರೇ ಅರ್ಥ ಮಾಡ್ಕೊಂಡಿರೇನ? ನಿಮ್ ಜನ್ಮಕ್ಕೆ ಮನ್ಯಾಗ ತಂದೆ ತಾಯಿ ಇರೋ ತನಕ ಅವ್ರ ಬೆಲೆ ಅರ್ಥ ಆಗುದಿಲ್ಲ. ಅವ್ರು ಮನಿ ಬಿಟ್ಟು ಹೊರಗೆ ಹೋದ್ಮೇಲೆ ತಂದೆ ತಾಯಿ ಬೆಲೆ ಅರ್ಥ ಆಗ್ತೈತಿ. ನಿಮ್ಮಂಥವ್ರಿಗೆ ಏನ್ ಹೇಳೋದೈತಿ ಅದು ನಿಮ್ಗೆ ಅರ್ಥ ಆದ್ರೇನಲ್ಲ. ಹೌದಣ್ಣ, ನೀ ಹೇಳೋ ಮಾತಿನಾಗ ಭಾಳ ಅರ್ಥ ಐತಿ. ಯಾವುದೋ ಸಿಟ್ನ್ಯಾಗ ನಮ್ಮ ಅಪ್ಪಗ ಮನೆ ಬಿಟ್ಟು ಹೋಗಂದೆ, ಅಷ್ಟಕ್ಕೆ ಅವ್ರು ಮನೆ ಬಿಟ್ಟು ಹೋದ್ರು. ಅವ್ರು ಯಾವಾಗ ಮನೆ ಬಿಟ್ಟು ಹೋಗ್ಯಾರ, ನೀ ಅಂದಂಗ ಈ ಮನೆ ಒಳಗೆ ಶಾಂತಿ ಸಮಾಧಾನ ಅನ್ನೋದ ಕಳೆದು ಹೋಗಿಬಿಟ್ಟೈತಿ. ಎಲ್ಲರೇ ಹೋಗಿ ಕೂತ್ರ ಕುಂಡ್ರಂಗ ಆಗೋದು, ನಿತ್ರ ನಿಂದ್ರಂಗ ಆಗೋದು. ಊಟ ಕೂತಾಗೊಮ್ಮೆ ನಮ್ಮಪ್ಪ ನೆನಪಿಗೆ ಬರಾಕತ್ತಾನೆ. ಅಣ್ಣ, ನನ್ನ ಕಡೆ ತಪ್ಪು ಭಾಳ ಆಗೈತಿ. ನಮ್ಮಪ್ಪ ಎಲ್ಲೇ ಇರಲಿ, ನಾವು ಹುಡುಕ್ಯಾಡಿ ಅವನ ಕೈ ಕಾಲು ಬಿದ್ದು ನಮ್ಮ ಅಪ್ಪನ ಕರ್ಕೊಂಡು ಬರ್ತೀವಿ. ನಾ ಕೆಲಸ ಮಾಡ ಹುಟ್ಟು ಮಕ್ಕಳಿಗೆ ಪುಣ್ಯಾರ ಹತ್ತೈತಿ. ಹಿಂಗೆ ಕೂತ್ರ ಮನೆ ಮರ್ಯಾದೆನೂ ಹೊಕ್ಕೈತಿ. ಆದ್ರೆ ನಮ್ಮ ತಂದೆ ಕಿಮ್ಮತ್ ಏನೈತಿ ಅನ್ನೋದು ನನಗೆ ಈಗ ಗೊತ್ತಾಗಕತ್ತೈತಿ. ನೋಡು, ನಿಮ್ಮ ಮನ್ಯಾಗಿರು, ನಾ ನಮ್ಮ ಅಪ್ಪನ ಕರ್ಕೊಂಡ್ಬರ್ತೀನಿ. ರೀ, ನಿಮ್ಮ ಅಪ್ಪನ ಈ ಮನಿಗ್ ಕರ್ಕೊಂಡ್ ಬರೋದಾದ್ರ ಈ ಮನೆ ನಾನು ಇರಂಗಿಲ್ಲ. ನಿನ್ನ ಅವಶ್ಯಕತೆ ನನಗೂ ಇಲ್ಲ, ನಿನ್ನ ಅವಶ್ಯಕತೆ ನನಗೂ ಇಲ್ಲ. ಹಂಗಿತ್ತಂದ್ರ ಮನೆ ಬಿಟ್ಟು ಹೋಗಿಬಿಡು. ನನಗ ನಮ್ಮಪ್ಪ ಬೇಕು. ನಮ್ಮಪ್ಪನ ಕಳ್ಕೊಂಡ ಆ ಸಂತ ಏನ್ ಅನ್ನೋದು ನಿನಗೆ ಗೊತ್ತಾಗೋದು. ಅಂದ್ರ ಆ ಮುದುಕನ್ ಸಂಬಂಧ ಕಟ್ಕೊಂಡ್ ಹೆಂತಿನ ಬಿಡ್ತಿ? ಹೌದು, ನಮ್ಮಪ್ಪನ ಸಂಬಂಧ ನಾ ಏನ್ ಬೇಕಾದ್ರೂ ತ್ಯಾಗ ಮಾಡಾಕ ಸಿದ್ಧವಾಗಿದ್ದೀನಿ. ನೋಡು, ದಯವಿಟ್ಟು ನನ್ ಕಾಡ್ಬೇಡ. ನಮ್ಗ ನಮ್ಮಪ್ಪನ ಬಿಟ್ಟು ಇರಕ್ ಆಗೋದು. ನಮ್ಮಪ್ಪ ಹೋದ ನಡೆದ ನನಗೆ ಯಾವ ರೀತಿ ತೊಂದರೆ ಆಗತೈತಿ ಅನ್ನೋದು ನಾ ಯಾರ ಮುಂದೆ ಹೇಳ್ಕೊಳ್ಳೋರ್ದಂಗೆ ಆಗೈತಿ. ನಿನ್ನ ಮರ್ಜಿ, ಈ ಮನಿ ಒಳಗೆ ಇರ್ತಿದ್ರ ಇರು, ಇಲ್ಲ ಅಂದ್ರ ಬಾಗಲ್ ಕುಲ್ಲ ಐತಿ, ಹೋಗ್ಬೋದು. ನಾ ನಮ್ಮ ಅಪ್ಪನ ಕರ್ಕೊಂಡ ಈ ಮನಿ ಒಳಗೆ ಬರ್ತೇನೆ. ಬಿಡ. ಅಕ್ಕ ಏನಾಯ್ತು? ಹೊಟ್ಟಿ ಬಾಳ್ ನೋವಾದತಿ. ಮತ್ ಮಾಮಾಗ ಹೇಳ್ಬೇಕಿಲ್ಲ, ದವಾಖಾನೆ ಕರ್ಕೊಂಡು ಹೋಗ್ತಿದ? ನಿಮ್ ಮಾವ ಅವ್ರ ಅಪ್ಪನ್ ಕರ್ಕೊಂಡ್ ಬರ್ತಾನಂತ ನನ್ ಕೂಡ ಜಗಳ ಮಾಡಿ ಹೋಗ್ಯಾನ. ಅವ್ ಬರೋದ್ರಾಗ ಈ ಮನ್ಯಾಗ ನಾನು ಇರಂಗಿಲ್ಲ, ನಾನು ಹೊಂಟೇನಿ. ಬ್ಯಾಡಕ್ಕ, ಆ ತಪ್ಪ ಮಾಡ್ಬೇಡ. ಈ ಮನಿ ಬಿಟ್ಟು ಹೋದಂದ್ರ ಗಂಡಗ್ ಬಿಟ್ಟು ಬಂದಾಳತ್ ಹೇಳಿ ಮಂದಿ ಆಡ್ಕೋತಾರ. ಅಂತರ್ದಾಗ ನಾವಿಬ್ರು ಭಾಳ ದೊಡ್ಡ ತಪ್ಪ ಮಾಡಿದೇವಕ್ಕ. ಆ ಮುದುಕ್ ಹೋಲಕ್ಕ ನಾವಿಬ್ರು ಕಾರಣ. ಅಂದ್ರ ಆ ಮುದುಕನ್ ಕಾಲ್ ಹಿಡಿ ಅಂತ ನನಗ್ ಹೊಳ್ಳಿ? ಹೌದಕ್ಕ, ನಮ್ ಗಂಡುಗಳು ನಮ್ ಜೊತೆ ಇರ್ಬೇಕಂದ್ರ ನಮ್ಮ ಮಾವಿನ ಕಾಲ ಹಿಡಿಬೇಕಾಗ್ತದ. ಏ, ನನಗ ಬುದ್ಧಿ ಹೇಳಂಗಾದ ನೀ? ಇದೆಲ್ಲಾ ನಾ ಕಲ್ಸಿದ್ ನಿನ ಪಾಠ, ಹೊಳ್ಳಿ ನನಗ ಉಪದೇಶ ಮಾಡಕ್ ಬಂದಿ? ನಡೆ ಅಕ್ಕ. ಅಪ್ಪ 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 ಇಲ್ಯಾಕಪ್ಪ ನೀ ಮನಿ ನಡಿಯಪ್ಪ. ಅಪ್ಪ ಅಪ್ಪಣ್ಣ, ಯಾಕೋ ಅಪ್ಪ ಮನಿ ನಡಿಯಪ್ಪ. ನೀ ಮನ್ಯಾಗ ಇರ್ಲಾರ್ಕ ಮನಿ ಸುಡುಗಾಡ್ದಂಗೆ ಕಾಣಿಸ್ಲತ್ತವ. ನೀ ಮನಿ ನಡಿಯಪ್ಪ. ಬ್ಯಾಡೋ ಅಪ್ಪಣ್ಣ, ನಾ ಮನೆಗೆ ಬಂದ್ನಿ ಅಂದ್ರ ಮನ್ಯಾಗ ಬೆಂಕಿನ ಹತ್ಕೊಂಡು ಬಿಡ್ತೈತಪ್ಪ. ಬ್ಯಾಡಪ್ಪ, ನೀ ಆರಾಮಿರಲಿ. ನಾ ಬರ್ದಲ್ಲ ಹೋಗು. ನಿನಗೆ ಬಿಟ್ಟು ಹೋಗುದಿಲ್ಲಪ್ಪ. ನಾನು ನಿನ್ನ ಬಳಿ ಇರ್ತೀನಪ್ಪ. ಯಾವುದೇ ಒಂದು ವಸ್ತು ನಮ್ಮ ಬಲ್ಲಿದ್ದಾಗ ಅದ್ರ ಬೆಲೆನೇ ಗೊತ್ತಾಗಲ್ಲ. ಎರಡು ದಿವಸ ನಮ್ಮಪ್ಪ ಮನ್ಯಾಗ ಇರ್ಲಾರ್ದಕ್ಕ ಅದೇನು ಸಂಕಟ ಅನ್ನೋದು ನನಗೆ ಈಗ ಗೊತ್ತಾಗತ್ತದ. ಆ ಹುಚ್ಚು ನನ್ನ ಹೆಂಡತಿ ಮಾತು ಕೇಳಿ ನಮ್ಮಪ್ಪಗೆ ಕೊಡಬಾರ್ದು ಕಷ್ಟ ಕೊಟ್ಬಿಟ್ಟೆ. ಈಗ ನಮ್ಮಪ್ಪನ ಕರಿಲಾಕು ನನಗೆ ಮಾರಿಲ್ದಂಗೆ ಆಗೈತಿ. ಅಕಸ್ಮಾತ್ ಹೋಗಿ ನಮ್ಮಪ್ಪನ ಕರೆದ್ರೆ ನಮ್ಮಪ್ಪ ಮನೆಗೆ ಬರ್ತಾನೋ ಇಲ್ಲೋ ಅನ್ನೋ ನಂಬಿಕೆನೂ ನನಗಿಲ್ಲ. ಅಪ್ಪ, ಇವತ್ತು ನಮ್ಮಪ್ಪ 2 ಚಪ್ಪಲಿ ತೆಗೆದು ನನಗೆ ಹೊಡೆದ್ರೂ ಪರವಾಗಿಲ್ಲ, ಆದರೆ ಇವತ್ತು ನಮ್ಮಪ್ಪನ ನಾ ಮನೆಗೆ ಕರ್ಕೊಂಡು ಹೋಗ್ತೀನಪ್ಪ. ಯಪ್ಪ 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 ಅಪ್ಪ 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 ಇದಾನಂದ. ಅಪ್ಪ, ಯಾಕೋ ದಯವಿಟ್ಟು ನನ್ನ ಕ್ಷಮೆ ಮಾಡಪ್ಪ. ನಿನ್ನ ಕಾಲು ಹಿಡ್ಕೊತೀನಪ್ಪ. ನಿನಗೆ ಕೊಡಬಾರ್ದು ಕಷ್ಟ ಕೊಟ್ಟು ಬಿಟ್ನಪ್ಪ.
ನನ್ನ ಹೆಂಡತಿ ಮಾತಿಗೆ ಮಳ್ಳಾಗಿ ಆಕಿ ಹೇಳ್ದಂಗ ಕೇಳಿ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಿಬಿಟ್ಟೆಪ್ಪ. ಅಪ್ಪ ಮನೆಗೆ ನಡಿಯಪ್ಪ, ನಿನ್ ಕಾಲು ಹಿಡ್ಕೊತೀನಿ, ಮನೆಗೆ ನಡಿಯಪ್ಪ. ಸಮಾಧಾನ ಮಾಡ್ಕೊಳ ಅಪ್ಪ ಅಪ್ಪ ಈಗ ನನಗೆ ಗೊತ್ತಾಯ್ತಪ್ಪ, ತಂದೆನೇ ದೇವರು ಅನ್ನೋದು ನಮ್ಗೆ ಈಗ ಅರಿವು ಆಯ್ತಪ್ಪ. ಯಪ್ಪ ಇಂದ ಅವನು ಯಾವ ತೊಂದ್ರೆನೂ ಕೊಡಲ್ಲ. ನಡಿಯಪ್ಪ ಮನೆಗೆ ಹೋಗೋಣ. ಅಪ್ಪ ನಡಿಯಪ್ಪ. ಅಲ್ರಿಪ್ಪ, ನೀವೇನೋ ಈಗ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀರಿ, ಆದ್ರೆ ಅಲ್ಲಿ ನಿಮ್ಮ ಹೆಂಡ್ರು ನಿಮಗೆ ತ್ರಾಸ ಕೊಡ್ತಾರ. ಅದಕ್ಕೆ ಆರಾಮ್ ಗಂಡ ಹೆಂಡ್ರು ನೀವು ಸುಖವಾಗಿರೋ, ನಾ ಎಲ್ಲಾರು ಬದುಕು ಮಾಡ್ಕೊಂಡು ಹೋಗ್ತೀನಿ. ಅಪ್ಪ ನಿಮ್ಮ ಮನೆಗೆ ನಡಿಯಪ್ಪ. ನಿನ್ನ ಸಲುವಾಗಿ ನಾವು ನಮ್ಮ ಹೆಂಡ್ರನ್ನ ಬಿಡಕ್ಕೂ ರೆಡಿ ಆಗಿದ್ದೀವಿ. ನಮಗೆ ಅವ್ರು ಬೇಡ, ನಮಗೆ ನೀ ಬೇಕು. ನೀ ಬೇಕಪ್ಪ, ಮನೆ ಒಳಗೆ ನೀ ಬೇಕು. ನಡಿಯಪ್ಪ. ಎಂಥ ಹುಚ್ಚದಿರೋ ನೀವು ಅಲ್ರಿ. ಕಟ್ಕೊಂಡು ಹೆಂಡ್ರನ್ನ ಈ ಮುದಿ ಜೀವದ ಸಂಬಂಧ ಕೈ ಬಿಡ್ತೀರಿ. ಛೇ ಬ್ಯಾಡ್ರಪ್ಪ. ನೀವು ನಿಮ್ಗೆ ಹೆಂಡ್ರು ಸುಖವಾಗಿರಿ. ಆತು, ಆಗಿದ್ದಾಗೈತಿ, ನಡ್ರಿ, ನಾನು ಬರ್ತೇನೆ. ನಡ್ರಿ. ನಡಿಯಪ್ಪ ಮನೆಗೆ ಹೋಗಿ ನಡಿ. ಇದೇನಪ್ಪ ಹಣ್ಣಾದ ತಪ್ಪಲ ಎಂದಿಲ್ಲ ಒಂದು ದಿವಸ ಉದುರಿ ಹೋಗೋದಲ್ಲ. ನಿಮ್ಮ ಹೂವು ಹೋದಂಗೆ ನಾನು ಹೋಗವನು. ನೀವಿಬ್ರು ನಿಮ್ಮ ಸಂಸಾರ ಸುಖದಿಂದ ಇದ್ರೆ ಸಾಕು. ನಡಿಪ, ಪಾಪ ಅವ್ರಿಗೆ ಗೊತ್ತಿಲ್ಲ ಹೇಳು. ನಾನು ನಡಿ. ಈ ಮನ್ಯಾಗ ಎಲ್ಲಾರು ಚಂದ ಇರ್ರಿ. ನಾ ಇದ್ದದಕ್ಕ ತ್ರಾಸ ಆಗತೈತಲ್ಲ ನಿಮಗ. ಮನ್ಯಾಗ ನೀ ಇರ್ಲಾರ್ದಕ್ಕ ದನಗಳು ನಮ್ಮ ಕೈಯಿಂದ ಮೇವೂ ತಿಂದಿಲ್ಲ, ನೀರು ಕುಡ್ದಿಲ್ಲ. ನೋಡದ ಹೆಂಗ ನಿಂತದ ನಿನ್ ಮಾರಿ ನೋಡ್ಕೊತ. ಎಲ್ಲಿ ಹೊಂಟಿ? ನಾ ಈ ಮನ್ಯಾಗ ಇರುವುದಿಲ್ಲ. ಹಂಗ್ಯಾಕೆ ಮಾತಾಡ್ತೀವ? ಹಾಗೆಲ್ಲ ಮಾತಾಡಕ್ಕೆ ಹೋಗ, ಹಾಗೆಲ್ಲ ಮಾತಾಡಕ್ಕೆ. ಯಾರ ಮನೆ? ನಿಮ್ದ ಮನೆ, ನಿನ್ನ ಗಂಡ ಅಂದ. ನೀನು ಹೊಟ್ಟಿಲಿ ನಮ್ಮ ಮನೆ ವಂಶನ ನಿನ್ನ ಹೊಟ್ಟೆಯಾಗಿ ಇಟ್ಕೊಂಡಿವ ಅಂದಾಗ ಇಂಥ ಹೊತ್ತಿನಾಗ ನಿಮ್ಮ ಮನೆ ಬಿಟ್ಟು ಹೋಗಿ ಚಂದ ಕಾಣ್ತದೆ. ನೋಡು, ನನ್ನ ಮಕ್ಕಳು ಸುಧಾರಿಸ್ಯಾರ, ನಾನು ಸುಧಾರಿಸ್ಕೊಂಡೀನಿ. ನೀವು ಸುಧಾರಿಸ್ಕೊಂಡು ಚೆಂದಾಗಿ ಮನೇನ ಬಂಗಾರ ಬೆಳೆದಂಗೆ ಬೆಳ್ಕೊಂತ ಹೋಗುವ. ನಡಿ, ಹಾಗೆಲ್ಲ ಮಾಡಬಾರ್ದು. ನಾ ಏನು ಮನಸ್ಸಿಗೆ ಹತ್ಕೊಂಡಿದ್ದೇವ, ನೀನು ನನ್ನ ಮಗಳಿದ್ದಂಗೆ ಏನೆಲ್ಲ. ನಡಿ ಹೋಗೋದು. ನಡಿ. ನೋಡ್ದೇನ, ನಮ್ಮ ಅಪ್ಪಗ ನೀವು ಎಷ್ಟೇ ಕಷ್ಟ ಕೊಟ್ಟರು ಅವ್ರು ಯಾವ ರೀತಿನೂ ಮನ್ಸಿಗೆ ಹಚ್ಕೊಳ್ಳಿಲ್ಲ. ನೀನು ನನ್ನ ಮಗಳಿದ್ದಂಗ ಅಂತ ಹೇಳ್ತಾರೆ. ಇಷ್ಟರ ಮ್ಯಾಗ ನೀ ಮನೆ ಬಿಟ್ಟು ಹೋಗಿದ್ದೆ ಅಂದ್ರೆ ನಾವೇನು ಹೇಳಂಗಿಲ್ಲ. ಅಕ್ಕ ಬಿಟ್ಟು ಬಿಡಕ್ಕ, ಇದೆಲ್ಲ ಬೇಡ. ಎಷ್ಟು ದಿನ ಮನಸ್ನಾಗ ಹಿಂಗೆ ಇಟ್ಕೊಂಡು ಕುಂದ್ರೋದು? ಇದೆಲ್ಲ ಮರ್ತು ಚಂದ ಇರಂತಕ್ಕ. ಮಾಮಾರ, ಎಷ್ಟು ಕಷ್ಟ ಕೊಟ್ರು ನೀವು ಮನಸ್ಸಿಗೆ ಹಚ್ಕೊಂಡಿಲ್ಲ. ನಿಮ್ ಮಗಳಂತಂದ ಸ್ವೀಕಾರ ಮಾಡಿರಲ್ಲ, ನನ್ ತಪ್ಪನ್ನ ಕ್ಷಮೆ ಮಾಡ್ರಿ. ಹೇಳುವ, ಹಟ್ಲಿದ್ದ ಹೆಣ್ಮಗಳವ ನೀನು. ಹಂಗೆಲ್ಲ ಬಗ್ಗೆಯಾಡೋದೆಲ್ಲ ಮಾಡಬೇಡವ. ನನ್ ತಪ್ಪೆಲ್ಲ ಕ್ಷಮೆ ಮಾಡ್ರಿ ಅಂದ್ರ ಮಾಮಾರ ಎಲ್ಲಾರು ಕೂಡ ಮನಿಗೆ ಹೋಗೋಣ. ನಾ ಒಳಗೆ ಬರೋದಲ್ವ? ಯಾಕ್ರಿ ಮಾಮಾರ? ನೋಡು, ನನ್ನ ಮಾತು ನಡೆಸಿ ಕೊಟ್ರೆ ನಾ ಮನೆ ಒಳಗೆ ಬರಾವ, ಇಲ್ಲಿಕಂದ್ರೆ ಇಲ್ಲ. ಏನ್ ಹೇಳ್ರಿ ಮಾಮಾರ? ಏನಿಲ್ಲ, ಈಗ ನೀ ಹಡಿತಿ ಅಲ್ವಾ, ಅದು ಹೆಣ್ಣು ಕೂಸ ಆತು ಅಂತಂದ್ರೆ ನಾನು ಹೆಂಡತಿ ಪಾರ್ವತಿ ಹೆಸರು ಇಡ್ಬೇಕು. ನೋಡು, ಅದ ನನ್ನ ಆಸೆ. ಹಂಗಿದ್ರೆ ನಾ ಒಳಗೆ ಬರ. ನನ್ನ ಹುಟ್ಟಿ ಒಳಗೆ ನಮ್ಮ ಅತ್ತಿ ಹುಟ್ಟಿ ಬರ್ತಾಳಂದ್ರೆ ಅದ್ರಕ್ಕಿಂತ ಖುಷಿ ನನಗೇನೈತ್ರಿ? ಬರ್ರಿವಾ, ನನಗೆ ಭಾಳ ಸಂತೋಷ.